ಬೀದಿ ಪಾಲು ಮಾಡುತ್ತಿರುವ ಆಡಳಿತರಿಗೆ ಧಿಕ್ಕಾರ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ತೀವ್ರ ಸ್ವರೂಪ ಪಡೆದಿದೆ. ಕೆಲಸ ಮುಗಿಸಿ ಸಂಜೆ ವೇಳೆ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ವರ್ಗ ಹಾಗೂ ವೀರ್ಯ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳೆದ 12 ವರ್ಷಗಳಿಂದ ಕಾರ್ಮಿಕರಿಂದ ಸಂಬಳಕ್ಕಿಂತ ದುಪ್ಪಟ್ಟು ದುಡಿಸಿಕೊಂಡ ದುರಾಸೆಯ ಮಾಲೀಕ ಕಾರ್ಮಿಕರ ಸಂಬಳವನ್ನು ಹೆಚ್ಚಿಸದೆ ಅತಿ ಹೆಚ್ಚು ಓಟಿಗಳನ್ನು ಮಾಡಿಸಿಕೊಂಡು ಇದೀಗ ಕಾರ್ಖಾನೆಯನ್ನು ಮುಚ್ಚುವುದಾಗಿ ತಿಳಿಸಿದ್ದಾರೆ. ಆಗಸ್ಟ್ 21ಕ್ಕೆ ಕಂಪನಿ ಮುಚ್ಚಲಿದ್ದು ಈಗಾಗಲೇ ವರ್ಗ ಕಂಪನಿಯಲ್ಲಿದ್ದ ಮೆಷಿನ್ಗಳನ್ನು ವೀರ್ಯ ಕಂಪನಿಗೆ ರಾತ್ರೋರಾತ್ರಿ ಸಾಗಿಸ್ತಾ ಇದ್ದಾರೆ. ಇದರಿಂದ ನೂರಾರು ಕಾರ್ಮಿಕರು ಹಾಗೂ ಅವರ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇದರಿಂದ ರೊಚ್ಚಿಗೆದ್ದ ಕಾರ್ಮಿಕರು ಕಾರ್ಮಿಕ ಸಂಘದ ಅಧ್ಯಕ್ಷ ಗೋಪಾಲಗೌಡ ಅವರ ಸಹಕಾರದೊಂದಿಗೆ ಕಂಪನಿ ಮಾಲೀಕರ ವಿರುದ್ಧ ಕಳೆದ ಹಲವು ದಿನಗಳಿಂದ ಪ್ರತಿಭಟನೆ ಆರಂಭಿಸಿದೆ. ಕಾರ್ಮಿಕರಿಗೆ ಸಂಪೂರ್ಣ ಬೆಂಬಲ ನೀಡಿರುವ ಗೋಪಾಲಗೌಡರು ಸಹ ಕಾರ್ಮಿಕರಿಗೆ ನ್ಯಾಯ ಸಿಗುವ ತನಕ ಹೋರಾಡುತ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಮಾಲೀಕರು ಊರಲ್ಲಿದ್ದರೂ ಅವರ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಕಂಪನಿಯ HR ಸುಳ್ಳು ಹೇಳ್ತಾ ಇರೋದು ಕಾರ್ಮಿಕರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದೀಗ ಪ್ರತಿಭಟನೆಯ ಕಾವು ಜೋರಾಗಿದ್ದು ಯೂನಿಯನ್ ಬ್ಯಾನರ್ ಹಿಡಿದು ಮಾಲೀಕರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಕಂಪನಿಯ ಮುಂದೆ ಕಾರ್ಮಿಕರು ಜಮಾಯಿಸಿದ್ದಾರೆ. ತಮಗೆ ನ್ಯಾಯ ಸಿಗುವ ತನಕ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈ ಸುದ್ದಿ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ಭಾರಿ ಸದ್ದು ಮಾಡಿದೆ. ಆದರೆ ಮಾಲೀಕ ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವೇಳೆ ಪ್ರತಿಭಟನಾ ನಿರತ ಕಾರ್ಮಿಕ ಮಾತನಾಡಿ, ಅನ್ಯಾಯವಾಗಿದೆ, ನಮಗೆ ವೀರ್ಯ ಹಾಗೂ ವರ್ಗ ಕಂಪನಿಯ ಮಾಲೀಕರು ನಮ್ಮನ್ನ ಬೀದಿಗೆ ತಳ್ಳಿದ್ದಾರೆ. ಅವರ ವಿರುದ್ಧ ಕಾರ್ಮಿಕರ ಭವನಕ್ಕೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಅವರ ವಿರುದ್ಧ ಕಾರ್ಮಿಕರ ಭವನಕ್ಕೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಮತ್ತೋರ್ವ ಕಾರ್ಮಿಕರು ಮಾತನಾಡಿ, ಮೊದಲು ವರ್ಗ ಎಂಬ ಕಂಪನಿ ಇತ್ತು, ಆಮೇಲೆ ಕಾರ್ಮಿಕರು ಹಾಗೂ ಕೆಲಸ ಹೆಚ್ಚಾಗಿ ಮತ್ತೊಂದು ಪ್ಲಾಂಟ್ ತೆರೆದು ವೀರ್ಯ ಅಂತ ಹೆಸರಿಟ್ರು. 6 ಕಾರ್ಮಿಕರಿಂದ ಶುರುವಾಗಿ ನಂತರ 250ಕ್ಕೂ ಹೆಚ್ಚು ಕಾರ್ಮಿಕರಾದ್ರು. ಇದೀಗ ಏನೋ ಕಾರಣ ಹೇಳಿ ಕಂಪನಿ ಮುಚ್ಚುತ್ತೇವೆ ಅಂತ ತಿಳಿಸಿದ್ದಾರೆ ಅಂತ ನೊಂದು ನುಡಿದ್ರು. ಇನ್ನು ಮತ್ತೋರ್ವ ಕಾರ್ಮಿಕರು ಮಾತನಾಡಿ, ಈಗಾಗಲೇ 85 ಕಾರ್ಮಿಕರನ್ನ ಕೆಲಸದಿಂದ ತೆಗೆಯುತ್ತೇವೆ ಅಂತ ನೋಟಿಸ್ ನೀಡಿದ್ದಾರೆ. ಕೆಲವು ಟೆಂಪರರಿ ಕಾರ್ಮಿಕರಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತೋರ್ವ ಕಾರ್ಮಿಕರು ಮಾತನಾಡಿ, ಆಗಸ್ಟ್ 21ರಂದು ಕಾರ್ಖಾನೆ ಮುಚ್ಚುತ್ತೇವೆ ಅಂತ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ. ಅದನ್ನ ಕೇಳಲು ಮಾಲೀಕರು ಊರಲ್ಲಿ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ ಅಂತ HR ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ಮಾಲೀಕರು ಊರಲ್ಲೇ ಇದ್ದಾರೆ ಅಂತ ತಿಳಿಸಿದ್ದು. ಇನ್ನು ಮತ್ತೋರ್ವರು ಮಾತನಾಡಿ, ನಾವು ಮಾಲೀಕರ ವಿರುದ್ಧ ದೂರು ನೀಡಲು ಹೋದ್ರೆ ಎಲ್ಲ ಅಧಿಕಾರಿಗಳು ಮಾಲೀಕರ ಬೆಂಬಲಕ್ಕೆ ನಿಲ್ತಾರೆ, ಎಲ್ಲರೂ ಅವರ ಕೆಳಗೆ ಇದ್ದಾರೆ, ಏನು ಮಾಡಲು ಆಗೋದಿಲ್ಲ ಅಂತ HR ಹೇಳ್ತಾರೆ. ನಮಗೀಗ ಮಾಧ್ಯಮದವರೇ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿಕೊಂಡ್ರು. ಹಾಗೂ ಇದೇ ತಿಂಗಳು 23ರಂದು ಬೃಹತ್ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇಷ್ಟೆಲ್ಲ ಆದರೂ ಈ ಕಂಪನಿಯ ಮಾಲೀಕರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಮನಸ್ಸು ಕರಗಿಲ್ಲ. ಈ ನೊಂದ ಕಾರ್ಮಿಕರ ನಿಟ್ಟುಸಿರ ಶಾಪ ಅದ್ಯಾವಾಗ ಮಾಲೀಕನಿಗೆ ತಗುಲುತ್ತೋ ಅಂತ ಕಾದು ನೋಡಬೇಕಾಗಿದೆ. ನಮ್ಮ ಹೆಸರು ಪ್ರಭಾಕರನ್ನು, ನಮ್ಮ ಕಂಪನಿ ಹೆಸರು ವರ್ಗ ಅಟ್ಯಾಚ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ನಾವು ಬಂದು CIT ಯೂನಿಯನ್ಗೆ ಮೆಂಬರ್ ಆಗಿದ್ದೀವಿ. ನಮ್ಮ ಅಧ್ಯಕ್ಷರು ಗೋಪಾಲ್ ಗೌಡ. ಇವಾಗ ನಾವು ಬಂದು ಒಂದು ಹೋರಾಟ, ನಮಗೆ ಅನ್ಯಾಯ ನಟ್ಟಿದೆ, ನಮಗೆ ಮೋಸ ಮಾಡಿದ್ದಾರೆ, ಅದರಿಂದ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಮುಂದೆ ಪ್ರಾಬ್ಲಮ್ ನಾವು ಹೇಳ್ತೀವಿ. 2006 ಸ್ಟಾರ್ಟ್ ಆಗಿರೋದು ವರ್ಗ ಅಟ್ಯಾಚ್ಮೆಂಟ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಆಗಿರೋದು. ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ಬರೀ 6 ಜನ ಅಲ್ಲಿ ಸ್ಟಾರ್ಟ್ ಮಾಡಿರೋ ಕಂಪನಿಯಲ್ಲಿ ಒಂದು ಚಿಕ್ಕ ಪ್ಲಾಂಟು ಗುಜರಾತಿಂದ ನಮ್ಮ ಓನರ್ ಬಂದು ಸ್ಟಾರ್ಟ್ ಮಾಡಿರೋದು ಪ್ಲಾಂಟು ಪಕ್ಕದ ಲೈನಲ್ಲಿದೆ, ವರ್ಗ ಅಟ್ಯಾಚ್ಮೆಂಟ್ ಅಂತ. ಅಲ್ಲಿ ಬಂದು ಸ್ಟಾರ್ಟ್ ಆಗಿ ಒಂದು 2010 ತನಕ ಚೆನ್ನಾಗಿ ಸೇಮ್ ಪ್ರಾಡಕ್ಟು ಚೆನ್ನಾಗಿ ಹೋಗ್ತಾಯಿದ್ರು. ಆಮೇಲೆ ಬಂದು 2012ಇಂದ 14ಗೆ ಡೆವಲಪ್ಮೆಂಟ್ ಜಾಸ್ತಿ ಆಯಿತು. ಟೋಟಲ್ ಆಗಿ ಬಂದು 181 ಜನ ಎಂಪ್ಲಾಯಿ. 2018ನಲ್ಲಿ ಪ್ರೊಡಕ್ಷನ್ ಜಾಸ್ತಿ ಅಚೀವ್ಮೆಂಟ್ ಆಯಿತು. ನಾವು ಇಲ್ಲೇ ಇದ್ರೆ ಆಗಲ್ಲ, ಇನ್ನೊಂದು ಪ್ಲಾಂಟ್ ಮಾಡೋಣ ಅಂತ 2018ನಲ್ಲಿ ಪ್ಲಾಂಟ್ 2 ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಇವಾಗ ವೀರ್ಯ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಅದು ಬಂದು ಪ್ಲಾಂಟ್ 2 ಅಂತ ಇಲ್ಲಿ ಒಂದು ಶೆಡ್ ಥರ ಸ್ಟಾರ್ಟ್ ಮಾಡಿ ಒಂದು 20 ಜನ ಕೆಲಸಕ್ಕೆ ಬಂದರು. ಆ ಕೆಲಸ ಮಾಡಿರೋದು ನಾವೇ. 2018ಇಂದ ಸ್ಟಾರ್ಟ್ ಮಾಡಿ 2023 ತನಕ ವರ್ಗ ಅಂತ ಹೆಸರು ಪ್ಲಾಂಟ್ 2, ಇನ್ನೊಂದು ಪ್ಲಾಂಟ್ 3 ಅಂತ ಒಂದು ಪ್ಲಾಂಟ್ ಇದೆ. ಪ್ಲಾಂಟ್ 3 ವರ್ಗ ಪ್ಲಾಂಟ್ 1, ಪ್ಲಾಂಟ್ 2, ಪ್ಲಾಂಟ್ 3. ವರ್ಗ ಪ್ಲಾಂಟ್ 1 ಬಂದು ಮದರ್ ಪ್ಲಾಂಟ್ ಹಂಗೆ ಇದೆ, ಸೇಮ್ ಪ್ಲೇಸಲ್ಲಿ ಇದೆ. ವರ್ಗ ಪ್ಲಾಂಟ್ 2 ಬಂದು ಇದು ಇವಾಗ ಬಂದು 2003 ವೀರ್ಯ ಅಂತ ಹೆಸರು ಚೇಂಜ್ ಮಾಡಿದ್ರು. ವೀರ್ಯ ಅಂತ ಹೆಸರು ಚೇಂಜ್ ಮಾಡಿ 2025 ಇವಾಗ ಕಂಪನಿ ಮುಚ್ತೀನಿ ಅಂತ ಕ್ಲೋಸರ್ ನೋಟಿಸ್ ಹಾಕಿದ್ದಾರೆ. ಅದರಿಂದ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ.
ನಮ್ಗೆ ಸೇಮ್ ಓನರು, ಸೇಮ್ ಕಸ್ಟಮರು, ಸೇಮ್ ಕಂಪನಿ, ಯಾಕೆ ಈ ಥರ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ನಾವು ಹೊಸದಾಗಿ ಇದು ಹೋರಾಟ ಶುರು ಮಾಡಿದ್ವಿ. 6 ವರ್ಷದಿಂದ ಮೈನ್ ನಾವು ಬಂದು 2019ಗೆ ಯೂನಿಯನ್ ಸ್ಟಾರ್ಟ್ ಮಾಡಿರೋದು. ಯಾಕಂದರೆ ನಮಗೆ ಫುಲ್ಲು ಮೋಸ ಆಗಿದೆ. 2019 ಇಂಕ್ರಿಮೆಂಟ್ ಬಂದು 2020 ಬರಬೇಕು. ಆ ಟೈಮ್ ಬಂದು ನಮ್ಗೆ ಇಂಕ್ರಿಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಆ ಟೈಮ್ ನಾವು ಹೋಗಿ CIT ಯೂನಿಯನ್ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಇವರು ಕೊಡೋದೇ ಇಲ್ಲ, ನಮ್ಗೆ ಫುಲ್ ಅನ್ಯಾಯ. ಒಳಗಡೆ ಬಂದು ಒಂದು ಮ್ಯಾನೇಜರ್ ಬಂದಿದ್ರು. 2018 ಸ್ಟಾರ್ಟ್ ಆಗಿತ್ತು. ಅವರು ಹೊಸ ಮ್ಯಾನೇಜರು ಬೇರೆ ಯೂನಿಟಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ಫುಲ್ಲು ಪಾಸೇ ಇತ್ತು. ಕರೆಕ್ಟಾಗಿ ಇಂಕ್ರಿಮೆಂಟ್ ಇಲ್ಲ, ಅರಿಸ್ ಇಲ್ಲ. ಅದರಿಂದ ನಾವು ಯೂನಿಯನ್ ಸ್ಟಾರ್ಟ್ ಮಾಡಿರೋದು. ಅದರಿಂದ ಬಂದು ಯೂನಿಯನ್ ಸ್ಟಾರ್ಟ್ ಮಾಡಿ ನಾವು ಕ್ಯಾನ್ವಾಸ್ ಕೊಟ್ಟಿರೋದ್ರಿಂದ ನಮ್ಗೆ ಇಂಕ್ರಿಮೆಂಟ್ ಇಲ್ಲ. ಟೋಟಲ್ ಬಂದು 2019ನಲ್ಲಿ 400 ಜನ ಕೆಲಸ ಮಾಡ್ತಾಯಿದ್ರು. ಇವಾಗ 600 ಜನ 700 ಜನ ಕೆಲಸನಲ್ಲಿ ಇದ್ದಾರೆ. ಅದರಲ್ಲಿ ಬಂದು ಇವಾಗ 181 ಜನನಲ್ಲಿ ಎಲ್ಲ ರಿಸೈನ್ ಮಾಡಿ ಕೆಲವರು ಹೋಗಿದ್ದಾರೆ. ಕೆಲವರು ಬಂದು ಇವಾಗ ವೀರ್ಯ ಅಂತ ಪ್ಲಾಂಟ್ 2 ಸ್ಟಾರ್ಟ್ ಮಾಡಿದಾರಲ್ವ, ಅಲ್ಲಿ ಅವರು ಎಂಪ್ಲಾಯ್ಸ್ ಆಗಿದ್ದಾರೆ. ಅಲ್ಲಿನೂ ಕಾಂಟ್ರಾಕ್ಟಲ್ಲಿ ಇದ್ದಾರೆ. ಹೊಸ ಪ್ಲಾಂಟ್ 3 ಅಲ್ಲಿನೂ ನಮ್ಮ ವರ್ಕರ್ಸ್ ಇದ್ದಾರೆ. ನಾವು ಟೋಟಲ್ ಇವಾಗ ಮದರ್ ಪ್ಲಾಂಟಲ್ಲಿ ಇರೋರು ಬೇರೆ 81 ಜನ ಎಂಪ್ಲಾಯಿ. ಆ 100 ಜನ ಕೆಳಗಡೆ ನಾವು ಇದೀವಿ ಅಂತ ಕಂಪನಿ ಕ್ಲೋಸರ್ ಮಾಡ್ತೀನಿ ಅಂತ ಇವಾಗ ಹೇಳಿದ್ದಾರೆ. ಅದರಿಂದ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ ಬಂದು ಪರ್ಮನೆಂಟ್ ಎಂಪ್ಲಾಯ್ಸ್. 81 ಜನ ಇರೋರು ಪರ್ಮನೆಂಟ್ ಎಂಪ್ಲಾಯ್ಸ್. ಇವಾಗ ಈ ಓನರ್ಗೆ ಬಂದು ಪರ್ಮನೆಂಟ್ ವರ್ಕರ್ ಬೇಕಾಗಿಲ್ಲ, ಫಿಕ್ಸಡ್ ಟರ್ಮ್ ಅಂತ ತಗೊಂಡು ನಾವು ಕೆಲಸ ಮಾಡಿದ್ರೆ ಅವ್ರು COD ಕೊಡಲ್ಲ, ಯೂನಿಯನ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಅದರಿಂದ ನಮ್ಮನ್ನ ಬೀದಿ ಪಾಲ್ ಮಾಡಿಬಿಟ್ಟು ನಮ್ಗೆ ಮೋಸ ಮಾಡಿಬಿಟ್ಟು ಅನ್ಯಾಯ ಮಾಡಿ ಈ ಕಾಂಟ್ರಾಕ್ಟಲ್ಲೇ ಕೆಲಸ ಮಾಡಿಸ್ಕೊಳ್ಳೋಣ, ಕಾಂಟ್ರಾಕ್ಟಲ್ಲೇ ಕಂಪನಿ ನಡೆಸಬೇಕು, ಪರ್ಮನೆಂಟ್ ಎಂಪ್ಲಾಯ್ಸ್ ಎಲ್ಲಿ ಇರಬಾರ್ದು ಅಂತ ಈ ಓನರ್ಸ್ ಎಲ್ಲ ಮಾಡ್ತಾ ಇರೋದು ಈ ಥರ ಮಾಡಿ ಹೋಗೋತಾರೆ ಯಾರಿಲ್ಲ. ನಮಗೆ ಕರೆಕ್ಟಾದ ಸಂಬಳ ಕೊಟ್ಬಿಟ್ಟು ನಮ್ದು ಏನಿದೆ ವೇತನ ನಮ್ದು 6 ವರ್ಷ ಇಂಕ್ರಿಮೆಂಟ್ ಆಗಿ ₹1 ನಮಗೆ ಸರಿಯಾಗಿ ಕೊಡ್ತಿಲ್ಲ. ಏನು ಅರಿಯರ್ಸ್ ಕೊಡ್ತಿಲ್ಲ, ತುಂಬ ಬ್ಯಾಲೆನ್ಸ್ ಇದೆ. ಕೋಲಾರದಲ್ಲಿ ಕೇಸ್ ಹಾಕಿದ್ದೀವಿ, ಬೆಂಗಳೂರಲ್ಲಿ ಕಾರ್ಮಿಕ ಭವನ ಅಲ್ಲೂ ಹಾಕಿದ್ದೀವಿ. ಎಲ್ಲ ಹಾಕಿರೋ ಕೂಡ ನಮ್ಗೆ ನ್ಯಾಯ ಸಿಗ್ತಲ್ಲ. ಏನಾದರೂ ಕೂಡ ಮ್ಯಾನೇಜ್ಮೆಂಟ್ ಕಡೆ ಸಪೋರ್ಟ್ ಸಿಗುತ್ತೆ, ನಮ್ಮ ಕಡೆ ಯಾವ ಸಪೋರ್ಟು ಬರ್ತಾ ಇಲ್ಲ. ಇಂದ ನಮಗೇನೋ ಸಪೋರ್ಟ್ ಇಲ್ಲ. ಇವಾಗ ಒಂದು 11 ಇಯರ್ಸ್ ಆಯಿತು. ಅಂದರೆ ಅವರು ಈ ಕಂಪ್ನಿ ರನ್ ಮಾಡ್ತಾರೆ. ಅಲ್ಲಿರೋ ಆರ್ಡ್ರ್ಗಳೆಲ್ಲ ಇವ್ರು ಇಲ್ಲಿ ತೊಗೊಂಡು ಅಲ್ಲಿ ಜನಗಳಿಗೆ ಬೀದಿ ಪಾಲು ಮಾಡ್ತಾಯಿದ್ದಾರೆ. ನಾವು ಹೇಳೋದೇನಂದರೆ ನಮಗೆ ಅಲ್ಲೇ ಕಡೆ ಕೆಲಸ ಕೊಡಿ, ನಾವು ಮಾಡ್ತೀವಿ ಅಂತ ಎಲ್ಲ ಎಂಪ್ಲಾಯ್ನ ಹೇಳ್ತಾರೆ. ನಮಗೆ ಇವರು ಸಪೋರ್ಟ್ ಮಾಡ್ತಿಲ್ಲ. ಅದು ಏನಂತಂದರೆ ನಾವು ಇಲ್ಲ ಟೈಮಲ್ಲಿ ಅಲ್ಲಿಂದ ಎಲ್ಲ ಮಿಷಿನರಿ ಎಲ್ಲ ತರ್ತಾರೆ, ನೈಟಲ್ಲಿ ತಂದ್ಬಿಡ್ತಾರೆ. ನಮಗೆ ಯಾವುದೂ ಒಂದು ಗೊತ್ತಾಗ್ತಿಲ್ಲ. ನಾವು ಅದಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡಿದ್ವಿ, ಏನು ಮಾಡಿ ಕೂಡ ಮಾಡೋಕ್ಕಾಗ್ತಿಲ್ಲ. ನಾವೆಲ್ಲ 5:30ಗೆ ಹೋಗ್ತೀವಿ. 5:30 ಮೇಲೆ ಇವ್ರು ಏನು ಬೇಕಂಗೆಲ್ಲ ತೊಗೊಂಬಂದು ಎಲ್ಲ ಇಲ್ಲಿ ಹಾಕೊಳ್ತಾರೆ. ಇಲ್ಲಿ 90% ಮಿಷಿನ್ ಇದೆಲ್ಲ ಬಂದ್ಬಿಟ್ಟು ವರ್ಕ್ ಅಟ್ಯಾಚ್ಮೆಂಟ್. ಅಲ್ಲಿಂದ ತೊಗೊಂಬಂದು ಇವರೆಲ್ಲ ಹಾಕೊಂಡು ಇಲ್ಲಿ ನಡ್ಸ್ಕೊಂಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 20-30 ಜನ ಇದ್ದಿದ್ದು, ಇವಾಗ 450 ಜನ ಕೆಲಸ ಮಾಡ್ತಾರೆ. ಎಲ್ಲ ಎಂಪ್ಲಾಯ್ ಅಲ್ಲಿಯವರೆ ವರ್ಗದವರೆ. ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ಇಲ್ಲಿ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡಿ ಇದು ಮಾಡ್ತಾ ಇರ್ತಾನೆ. ಇವ್ರು ಅವ್ರು ನಮ್ಮನ್ನು ನೋಡ್ತಾನಲ್ಲ. MDಗಳು ಡೈಲಿ ಬರ್ತಾರೆ, ಹೋಗ್ತಾರೆ. ಬೇರೆ ಕಡೆ ಯಾವುದೋ ರೆಸಾರ್ಟಲ್ಲಿ ಬಂದು ಕುತ್ಕೊಳ್ತಾರೆ, ಕಾನ್ಫರೆನ್ಸಲ್ಲಿ ಮೀಟಿಂಗ್ ಮಾಡಿ ಹೋಗ್ತಾರೆ. ಅಲ್ಲಿ ನೋಡಿದ್ರೆ HR ಹತ್ರ ಬಂದ್ಬಿಟ್ಟು ಲೇಬರ್ ಆಫೀಸರ್ ಮೇಡಮ್ ಅವ್ರು ಕೇಳಿದ್ರೆ ಇಲ್ಲ ಅವ್ರು ಬರ್ತಿಲ್ಲ, ಫಾರಿನ್ ಇದೆ ಅಂತ. ಬಟ್ ಅವ್ರು ಇಲ್ಲೇ ಇದ್ದಾರೆ, ಬರ್ತಾ ಇಲ್ಲ. ಈ ಪ್ರೊಡಕ್ಷನ್ ಸೇಮ್ ಪ್ರಾಡಕ್ಟೇ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಗೆ ಬರೋ ಆರ್ಡ್ರ್ ಫಸ್ಟ್ ಏನಿತ್ತು ಆ ಸೇಮ್ ಪ್ರಾಡಕ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ. 2006 ಬಂದಿದ್ದು, 2006 ಬಂದಿದ್ದು 18 ವರ್ಷ ಆಗೋದು. ಇದಕ್ಕಾಗಿ ನಮಗೆ ಏನು ಬೆನಿಫಿಟ್ಸ್ ಇತ್ತು, ಅವಾಗ ಅದು ಕೊಟ್ಟು ಇದು ಕೊಟ್ಟು ಅಂತ ಒಂದು ಏನು ಕೊಟ್ಟಿಲ್ಲ ನಮಗೆ. ಅವಾಗ ಒಂದು ಚಿಕ್ಕ ಕಂಪ್ನಿ ಇದು, ನಾವು ಬೆಳೆಸ್ಕೊಂಡು ಅವಾಗ ಒಂದು 5-6 ಜನ ಇತ್ತು. 5-6 ಜನ ಇರ್ಬೇಕಾದ್ರೆ ಅವಾಗ ಕೇಳ್ಕೊಂತ ಇದ್ರು, ಯಾರು ನಾವು ಇದ್ದೇ ಕರ್ಕೊಂಬಂದು ₹1,000 ಕೊಡ್ತೀನಿ, ಎಕ್ಸ್ಟ್ರಾ ಜನ ಕರ್ಕೊಂಬಂದು ಜನಗಳಿಗೆ ಬಾಯಿಂದ ಕೆಲಸ ಮಾಡೋಕ್ಕೆ ಇಲ್ಲಿ ಇಲ್ಲಿ ಆದರೂ ಬರೋಕ್ಕೆ ಭಯ ಬರುತ್ತೆ. ಅವಾಗ ನಾವು ಬಂದು ಒಂದು ವಾರ ಇಲ್ಲೇ ಇದ್ದೆ, ಕಂಪ್ನಿ ಒಳಗೆ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದೆ. ಆಮೇಲೆ ನಮ್ಮ ಮನೆ ಬೈದ್ಬಿಟ್ಟು ಬೇಡ ಅಪ್ ಆ್ಯಂಡ್ ಡೌನ್ ಮಾಡಿದ್ರು, ನೀನು ಒಂದು ವಾರ ತನಕ ಬೇಗ ಹೋಗ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ನಾನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬಂದೆ. ಆಮೇಲೆ ನಾನು ಬರ್ತಾ ಇವರು ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡಿದ್ರು. ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ಎಲ್ಲ ಐಡಿಯಾ ಕೊಟ್ಟಿದ್ದು, ನಾವೆಲ್ಲ ಐಡಿಯಾ ಕೊಟ್ಟಿದ್ದೆ, ಎಲ್ಲ ಮಾಡ್ಕೊಂಡು ಹೋದ್ರು. ಈಗ ಕೆಲವು ಸೂಪ್ರೇಜ್ಗಳು ಬಂದರು. ಆ ಸೂಪ್ರೇಜ್ಗಳು ಬಂದಮೇಲೆ ಅವರು ಕಿತಾಪತಿ ಕೆಲಸಗಳು ಜಾಸ್ತಿ, ಯಾವುದೂ ಚೆನ್ನಾಗಿ ಇದು ಮಾಡ್ಕೊಳ್ಳಿಲ್ಲ. ಗಾಂಧಿಯಲ್ಲಿ ಪರವಾಗಿಲ್ಲ, ಈ ಟೆಂಟಾಗಿರೋರು ಸರಿ ಇಲ್ಲ, ಯಾವೂ ಸರಿ ಇಲ್ಲ. ಸೆಂಟ್ರಾಗಿರೋದಿಲ್ಲ, ಎಲ್ಲ ಹಂಗೆ ಕೆಲಸ ಮಾಡಿಬಿಟ್ಟು ಈಗ ನನ್ನ ಶುಗರ್ ಅಟ್ಯಾಕ್ ಆಯಿತು. ಅದು ಕಾರಣದ ಕಂಪನಿನೇ ಅಷ್ಟು ಕಷ್ಟಪಟ್ಟು ಇವಾಗ ಈ ಕಂಪನಿ ಓಪನ್ ಮಾಡಿಬಿಟ್ಟು ಇಷ್ಟು 75 ಕುಟುಂಬಗಳೇ ಮೋಸ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ಹೋಗಿ ಇದು ಏನೋ ಅಲ್ಲಿ ಲೇಬರ್ ಆಫೀಸು ಇಲ್ಲಿ ಬೇರೆ ಕಡೆ ಹೋದರೆ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲ ಆಫೀಸರ್ಸ್ ಎಲ್ಲ ನಮ್ಮ ಕೆಳಗಡೆ ಇದ್ದಾರೆ, ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ನಮಗೆ ಕಷ್ಟ, ನೀವೇ ಇದರಲ್ಲಿ ಇದಾಕಿ ನಮ್ಗೆ ನ್ಯಾಯ ಸಿಗೋ ಥರ ನೀವು ಮಾಡಿಕೊಡ್ಬೇಕು ಅಂತ